ले लेना हरि का तो अंतर ज्योत जगा ले लेना हरि का तो अंतर ज्योत जगा ले पाकर सार प्रेम का मन ये आनंद में हो जाए ऑटो पहर रहे रंग राता ऑटो पहर रहे रंग राता पीकर नाम का प्याला सतचित आनंद रूप में रमत देह भाव बिसराया बजुरे परम नाम श्री साई बजुरे परम नाम श्री साई नाम की ज्योत जला पालो शाश्वत राम साई राम साई साई नाम है प्रेम सरोवर बहती अमृत धारा साई ಈ ಹಾಡಲ್ಲಿ ಮೇನ್ ಲೆಸನ್ ಏನಂದರೆ, ಯಾರಿಗೆ ಹಿಂದಿ ಅರ್ಥ ಆಗಲ್ವೋ ಅವ್ರಿಗೋಸ್ಕರ ಹೇಳ್ತಿರೋದು, ಏನೇ ಆದರೂ ಸಾಯಿ ದೇವ್ರ ಹೆಸರು ನಾಮಸ್ಮರಣ ಬಿಡಬೇಡಿ. ನಾವು ಅನ್ಕೋತೀವಿ ಜೀವನದಲ್ಲಿ ಇದಾಗಬೇಕು ಅದಾಗಬೇಕು ಇದು ಮಾಡಬೇಕು ಅದು ಮಾಡಬೇಕು ಅಂತ. ಏನೇ ಮಾಡಿಬಿಟ್ಟು ದೇವರು ಸಿಗದೇ ಇದ್ರೆ ಎಲ್ಲ ಶೂನ್ಯ. ಒಂದಿನ ಏನಾಯ್ತಂದರೆ, ಸ್ವಾಮಿ ಇಂಟರ್ವ್ಯೂ ರೂಮಿಂದ ಆಚೆ ಬಂದು ಹುಡುಗರ ಹತ್ರ ಬಂದರು. ಆ ದಿನ ಸ್ವಾಮಿನ ಮೀಟ್ ಮಾಡೋಕ್ಕೆ ಯಾರೋ ಒಬ್ಬರು ಮಿನಿಸ್ಟರ್ ಬಂದಿದ್ರು. ಸ್ವಾಮಿ ಮಿನಿಸ್ಟರ್ನ ಮೀಟ್ ಮಾಡದೆ ಸ್ಟ್ರೈಟ್ ಹುಡುಗರ ಹತ್ರ ಬಂದಿದ್ದಾರೆ. ಆಮೇಲೆ ಬಂದು ಹೇಳ್ತಿದ್ದಾರೆ, ನೋಡು ಸ್ವಾಮಿ ನೋಡೋಕೆ ಮಿನಿಸ್ಟರ್ ಬಂದಿದ್ದಾರೆ ಅಂತ. ನಾನು ಮೂರ್ಖ ತಾನೆ, ಇನ್ನೂ ಮೂರ್ಖಾನು ಇನ್ನುವೇ. ನಾನು ಅನ್ಕೋತಿದ್ದೆ, ನೋಡಿ ಸ್ವಾಮಿ ಹೇಗೆ ಮಾಡ್ತಿದ್ದಾರೆ, ಸ್ವಲ್ಪ ಕೊಚ್ಕೋತಿದ್ದಾರೆ, ಅಂದರೆ ನನ್ನನ್ನು ನೋಡೋಕೆ ಮಿನಿಸ್ಟರ್ ಬಂದಿದ್ದಾರೆ ನೋಡು ಅಂತ. ಆ ಥರ ಮಾಯಾ ಅಲ್ವಾ, ಇದೇ ಮಾಯಾ. ಆ ಹಾಡಲ್ಲಿ ಅದೇ ಹೇಳ್ತಿದ್ರು, ಮನಸ್ಸು ಮಾಯದಲ್ಲಿ ಬಿದ್ದೋದಾಗ ಇವೆಲ್ಲ ಆಗತ್ತೆ, ಈ ಥರ ಪೆದ್ದ ವಿಚಾರಗಳು ಬರುತ್ತೆ. ನಾನು ಅನ್ಕೊಂಡೆ ಸ್ವಾಮಿ ಬಂದು ಹೇಳ್ತಿದ್ದಾರೆ, ನೋಡು ನನ್ನನ್ನು ಮೀಟ್ ಮಾಡೋಕೆ ಮಿನಿಸ್ಟರ್ ಬಂದಿದ್ದಾರೆ ಅಂತ. ಇನ್ನೊಂದು ದಿವಸ ಅದೇ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರು ಬಂದಿದ್ದಾಗ ಉದ್ಯೋಗಸ್ಥರು ಸ್ವಾಮಿ ಬಂದು ಹೇಳ್ತಾರೆ, ನೋಡು ನನ್ನ ಮೀಟ್ ಮಾಡೋಕೆ ಉದ್ಯೋಗಸ್ಥರು ಬಂದಿದ್ದಾರೆ ಅಂತ. ನಾನು ಅನ್ಕೊಂಡೆ ಅವರೇ ಪುನಃ ಸ್ವಾಮಿ ಅದೇ ಮಾಡ್ತಿದ್ದಾರೆ. ಅವ್ರನ್ನ ಮೀಟ್ ಮಾಡದೆ ಬಂದು ನಮ್ಮ ಜೊತೆ ಮಾತಾಡೋದು, ಏನು ಮಾತಾಡೋದು, ನೋಡಿ ನನ್ನ ಮೀಟ್ ಮಾಡೋಕೆ ಬಂದಿದ್ದಾರೆ ಅಂತ. ಆಮೇಲೆ ನಂಗೆ ಅರ್ಥ ಆಯಿತು, ಸ್ವಾಮಿ ಎಂಥ ದೊಡ್ಡ ಮೆಸೇಜ್ ಕೊಡ್ತಿದ್ದಾರೆ ಗೊತ್ತಾ. ನಾವೆಲ್ಲ MBA ಓದ್ತೀವಿ, MSc ಏನೇನೆಲ್ಲ ಓದ್ತೀವಿ. ಯಾಕೆ? ದೊಡ್ಡವರಾಗಬೇಕು, ಉದ್ಯೋಗಸ್ಥರಾಗಬೇಕು, ಮಿನಿಸ್ಟರ್ ಆಗಬೇಕು, ನಮಗೆ ಹಣ ಬೇಕು, ಪವರ್ ಬೇಕು, ಪೊಸಿಷನ್ ಬೇಕು. ಸ್ವಾಮಿ ಬಂದು ಹೇಳ್ತಿರೋ, ಮಕ್ಕಳೇ ನಿಮಗೆ ಪವರ್ ಬೇಕಾ? ಆ ಮಿನಿಸ್ಟರ್ ಹತ್ರ ಎಷ್ಟು ಪವರ್ ಇದೆ ಗೊತ್ತಾ? ಅಷ್ಟೆಲ್ಲ ಪವರ್ ಇಟ್ಕೊಂಡು ಏನು ಮಾಡ್ತೀರ ಮಿನಿಸ್ಟರು? ನನ್ನ ಮುಂದೆ ಬಂದು ಕೈ ಚಾಚ್ತಿದ್ದಾನೆ. ನಿಮಗೆ ಹಣ ಬೇಕಾ? ಆ ಉದ್ಯೋಗಸ್ಥನ ಹತ್ರ ಎಷ್ಟು ಹಣ ಇದೆ ಗೊತ್ತಾ? ಅಷ್ಟು ಹಣ ಇಟ್ಕೊಂಡು ಏನು ಮಾಡ್ತಿದ್ದಾನೆ? ನನ್ನ ಮುಂದೆ ಬಂದು ಕೈ ಚಾಚ್ತಿದ್ದಾನೆ. ಅಷ್ಟೆಲ್ಲ ಮಾಡ್ಬಿಟ್ಟು ನನ್ನ ಮುಂದೆ ಯಾಕೆ ಬಂದು ಕೈ ಚಾಚಬೇಕು? ಈಗಲೇ ನಿಮ್ಗೆ ಅವಕಾಶ ಸಿಕ್ಕಿದ್ದೆಲ್ಲ ಡೈರೆಕ್ಟ್ ಕೈ ಚಾಚಿ ನನ್ನ ಮುಂದೆ. ಏನಾದರೂ ಕೇಳಬೇಕಾಗಿದ್ರೆ, ಏನಾದರೂ ಕಳ್ತನ ಮಾಡಬೇಕಾಗಿದ್ರೆ ದೇವ್ರ ಪ್ರೀತಿ ಪ್ರೇಮನ ಕಳ್ತನ ಮಾಡೋಣ. ಏನಾದರೂ ಹಣ ಬೇಕಾಗಿದ್ದರೆ ದೇವ್ರನ್ನ ಹಣ ನಾವು ಪಡೆಯೋಣ. ಏನಾದರೂ ಶಕ್ತಿ, ಇನ್ಫ್ಲೂಯೆನ್ಸ್, ಪವರ್ ಬೇಕು ಅಂತ ಇದ್ದರೆ ದೇವ್ರನ್ನ ನಾವು ಪಡೆಯೋಣ. ಈಗ ನೆಕ್ಸ್ಟ್ ಬರ್ತಿರೋದು ಒಂದು ಕವ್ವಾಲಿ. ಈ ಕವ್ವಾಲಿ ತುಂಬ ಸ್ಪೆಷಲ್. ಕವ್ವಾಲಿ ಆ ಸ್ಟೈಲೇ ಸ್ಪೆಷಲ್ಲು. ಹೇಗೆ ಮಾತಾಡ್ತೀವೋ ನಾವು, ಆ ಥರ ಸಿಂಗರ್ಸ್ ಮಾತಾಡ್ತಾರೆ ಅವ್ರವ್ರ ಮಧ್ಯದಲ್ಲಿ. ಆದರೆ ಹಾಡು ರೂಪದಲ್ಲಿ ಮಾತಾಡ್ತಾರೆ. ಅದು ನಿಮಗೆ ನೋಡೋಕ್ಕೆ ಸಿಗತ್ತೆ. ಯಾರಿಗೆ ಹಿಂದಿ ಅರ್ಥ ಆಗುತ್ತೋ ಅವ್ರಿಗಂತೂ ಬಹಳ ಆನಂದ. ಬಟ್ ಯಾರಿಗೆ ಅರ್ಥ ಆಗಲ್ವೋ ಅವ್ರಿಗೋಸ್ಕರ ನಾನು ಹೇಳ್ತೀನಿ, ಇದೇ ಅವ್ರು ಮಾತಾಡ್ತಿರ್ತಾರೆ. ಗೊತ್ತೇನೋ ಏನಾಗಿದೆ, ಏನಾಗಿದೆಪ್ಪ,
ಅಯ್ಯೋ ದೊಡ್ಡ ದುರ್ಘಟನೆ. ಏನಪ್ಪ ದುರ್ಘಟನೆ? ಮನುಷ್ಯ ಇಲ್ವಾ, ದೇವರನ್ನ ಬಿಟ್ಟು ವರ್ಲ್ಡ್ ಹಿಂದೆ ಓಡ್ತಿದ್ದಾನೆ, ದುಡ್ಡು ಬೇಕು ಅಂತ ಓಡ್ತಿದ್ದಾನೆ. ಎಂಥ ಬೆಪ್ಪ ನೋಡು, ಅಯ್ಯೋ ಹೌದಲ್ವಾ ಎಂಥ ಬೆಪ್ಪು. ಆ ಥರ ಮನುಷ್ಯನ ಬೆಪ್ಪತನನ್ನು ಬೈದುಬಿಟ್ಟು ದೇವರನ್ನೇ ಹಿಡಿ ಅಂತ ನಮಗೆಲ್ರಿಗೂ ಮೆಸೇಜ್ ಕೊಟ್ಟು ಬ್ಯೂಟಿಫುಲ್. ಅದರ ಮಧ್ಯದಲ್ಲಿ ಈ ನಾಲು, ತಬ್ಲಾ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಎಲ್ಲದು ಆ ಮ್ಯಾಜಿಕ್ ಬ್ಯೂಟಿಫುಲ್. ಯಾರಿಗೆ ಹಿಂದಿ ಅರ್ಥ ಆಗುತ್ತೋ ಬ್ಯೂಟಿಫುಲ್ ಕವ್ವಾಲಿ ಸ್ವಾಮಿಗೋಸ್ಕರ ಕಂಪೋಸ್ ಮಾಡೋದು ಸ್ಪೆಷಲ್ ಕವ್ವಾಲಿ. ಈಗ ನೆಕ್ಸ್ಟ್ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. इस बेचैन दुनिया को देख ना रहा मेरे गम का ठिकाना। क्या बात है कि इन लोगों ने अब तक ये न जाना साई नाम है अनमोल खजाना। देखो साई नाम की लूट है, लूट सके तो लूट, अंत समय पछताए क्यों जब प्राण तन से जाएंगे छूट। ओ मेरे साई बाबा तेरा हम नाम लेंगे, तुझे है कसम हमारी तेरे लिए जान देंगे। साई नाम सारा जग देखो गुनगुनाए, साई बाबा तेरा हम नाम तेरे लिए जान, तेरा हम नाम लेंगे तेरे लिए जान देंगे, तेरा हम नाम लेंगे तेरे लिए जान देंगे। ओ मेरे साई बाबा ये वादा हमारा, ये वादा है हमारा, तेरा हम नाम लेंगे, ये वादा है हमारा, तेरा हम नाम लेंगे। तेरे संग रहकर तुम्हीं को प्राण देंगे, तेरे ही संग रहकर तुम्हीं को प्राण देंगे, तेरे ही संग रहकर तुम्हीं को प्राण देंगे। कि साई नाम सारा जग देखो गुनगुनाए, मेरे साई बाबा तेरा हम नाम तेरे लिए जान देंगे, मेरे साई बाबा। झील से तेरी अखियाँ प्यार भरा तेरा चेहरा, और से साई चेहरों पे रौनक आई, तेरी एक नजर से साई दिलों में खुशी समाई, दिलों में खुशी समाई, दिलों में खुशी समाई। इस रूप को देख कर बाबा मेरे हर एक इंसान तुझ पर आज कुर्बान होगा। तेरे इस रूप को देख कर ओ बाबा मेरे साई बाबा तेरा हम नाम लेंगे, मेरे साई बाबा। ओ देखो साई नाम ने क्या जादू किया है कि जिस किसी ने तेरे नाम का प्याला पिया है, देखो उसको क्या अनजाने नशा आता है कि गम और खुशी तो क्या
खुद को भी भूल जाता है, खुद को भूल जाता है, खुद को भूल जाता है। चाहे आज़मा ले ये साईं नाम के प्याले, जो चाहे आज़मा ले ये साईं नाम के प्याले, जो चाहे आज़मा ले साईं नाम के प्याले, जो चाहे आज़मा ले साईं नाम के प्याले। हमको खुशी में ये बदलने वाले, जो चाहे आज़मा ले ये साईं नाम के प्याले। ओ मगर इस दुनिया का एक बड़ा सवाल है, वो क्या पूछो तो इस जलते हुए जमाने का देखो क्या हाल है। तड़प रहा है इंसान देह की मशाल, तड़प रहा है इंसान देह की मशाल है, तड़प रहा है इंसान देह की मशाल है। किसी की जिंदगी गम से बेहाल है, दुनिया का ये सवाल हो तो गम से बेहाल, दुनिया का ये सवाल हो तो गम से बेहाल है। ये तो कमाल है कि इंसान का ये सवाल है, जब इंसान इंसान ही न रहा, वो तो बन गया हैवान, वो तो बन गया हैवान, सभी का इम्तिहान, वो तो बन गया हैवान। कि अगर तो बचने का है तेरा इरादा, भगवान तक पहुंचने का है तेरा इरादा, तो कर ले साईं नाम लेने का तो आज वादा, यही तेरा इरादा तो कर ले आज वादा, यही तेरा इरादा तो कर ले आज वादा। वादा कर ले साईं नाम लेने का, कर ले तू वादा, साईं नाम लेने का कर ले तू वादा, कि साईं नाम सारा जग देखो गुनगुनाएगा। साईं बाबा तेरा हम नाम तेरे लिए जान देंगे, तेरा हम नाम लेंगे तेरे लिए जान देंगे, तेरा हम नाम लेंगे तेरे लिए जान देंगे। बोलो सत्य साईं राम, 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 बोलो लूट साईं ನಮ್ಮ ಹೃದಯದಲ್ಲಿ ಏನನ್ಸತ್ತಂದ್ರೆ, ಹೌದು ಸ್ವಾಮಿ, ನಮಗೆ ಬರೀ ಸ್ವಾಮಿ ಬೇಕಿನ್ನೇನು ಬೇಡ. ಆದರೆ ಈ ಮನಸ್ಸಿದೆಯಲ್ಲ, ಹೇಗೆ ಅಂದರೆ ಇವತ್ತು ರಾತ್ರಿ ಕೂತ್ಕೊಂಡು ಹೇಳುತ್ತೆ ನಮಗೆ ಸ್ವಾಮಿ ಬಿಟ್ಟು ಇನ್ನೇನು ಬೇಡ ಅಂತ. ನಾಳೆ ಬೆಳಗಾಗೆದ್ದು ಸ್ವಾಮಿ ಮರ್ತೋಗ್ತೀವಿ. ಅದೇ ಆಗೋ ಪ್ರಾಬ್ಲಮ್ ನಮಗೆ. ನಮಗೆ ಭಕ್ತಿ ಇಲ್ಲ ಅಂತ ಅಲ್ಲ, ನಮ್ಮ ಭಕ್ತಿ ಎಲ್ಲ ಪಾರ್ಟ್ ಟೈಮ್. ಸಾಯಂಕಾಲ 6 ಗಂಟೆಯಿಂದ 8 ಗಂಟೆ, ಬೆಳಗ್ಗೆ 5:30 6:30 ಆ ಥರ ಬರುತ್ತೆ. ಒಂದು ಕಾನ್ಸೆಪ್ಟ್ ಇದೆ, 3 ಶೂನ್ಯ ಅಂತ. ಸ್ವಾಮಿ ಹೇಳ್ತಾರೆ, ಯಾರಾದರೂ ಬಂದು ಸ್ವಾಮಿ ನಮ್ಗೆ ಏನು ಬೇಡ, ನೀವಿದ್ರೆ ಸಾಕು, ಸ್ವಾಮಿ ಇದ್ರೆ ಸಾಕು, ದೇವ್ರಿದ್ರೆ ಸಾಕು ಅಂದಾಗ ಸ್ವಾಮಿ ಮೊದಲನೇ ಶೂನ್ಯ ಕೊಡ್ತಾರಂತೆ. ಏನು ಮೊದಲನೇ ಶೂನ್ಯ? ಆಸ್ತಿ ದುಡ್ಡು ಎಲ್ಲ ಹೊಟ್ಟೋಗುತ್ತೆ, ಶೂನ್ಯ ಆಗೋಗುತ್ತೆ. ಭಿಕ್ಷುಕನಾಗಿ ರಸ್ತೆಯಲ್ಲಿ ಬಿದ್ದೋಗ್ಬೇಕು ನಾವು. ತಿನ್ನಕ್ಕೆ ದುಡ್ಡಿರಲ್ಲ, ತಿನ್ನಕ್ಕೆ ಊಟ ಇರಲ್ಲ, ಊಟ ಕೊಂಡ್ಕೊಳ್ಳೋಕೆ ದುಡ್ಡಿರಲ್ಲ. ಅಂಥ ಸಮಯದಲ್ಲಿ ದೇವರು ನೋಡಿ ಒಂದೊಂದ್ಸಲಿ ಅನ್ಸುತ್ತೆ, ದೇವರು ಎಂಥ ಕಠಿಣ ಹೃದಯಪ್ಪ ನಿಂದು ಅಂತ. ಆ ಥರ ಸಮಯದಲ್ಲಿ ಊಟ ಕೊಡೋದು ಬಿಟ್ಟು ದೇವರು ಬಂದು ಏನು ಮಾಡ್ತಾನೆ ಗೊತ್ತಾ? ಮರಿ ನಿಂಗೆ ಊಟ ಬೇಕೋ ನಾನು ಬೇಕೋ ಅಂತ ಕೇಳ್ತಾನೆ ದೇವರು.
ಬುದ್ಧಿವಂತವಾದವರು, ಸ್ವಾಮಿ ನಂಗೆ ಊಟ ಇಲ್ಲದರೂ ಪರವಾಗಿಲ್ಲ, ಊಟ ಇಲ್ಲದ್ರೆ ನನಗೇನು ಆಗಲ್ಲ, ನನ್ನ ಶರೀರ ಹೋಗ್ಬೋದು, ನನಗೇನಾಗಲ್ಲ, ಬಟ್ ನನಗೆ ನೀನು ಬೇಕು ಸ್ವಾಮಿ. ಹೌದಾ? ಹಾಗೆ ನಾವೇನಾದರೂ ಉತ್ತರ ಕೊಟ್ಟರೆ ದೇವರು 2ನೇ ಶೂನ್ಯ ಕೊಡ್ತಾನೆ. ಅವಾಗ ಏನು 2ನೇ ಶೂನ್ಯ? ಬಂಧು ಮಿತ್ರ, ಫ್ರೆಂಡ್ಶಿಪ್, ರಿಲೇಷನ್ಶಿಪ್ ಎಲ್ಲ ತೊಗೊಂಡ್ಬಿಡೋದು. ಸಾವಿಂದ ಅಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇನ್ಯಾರೋ ದೂರ ಹೊಟ್ಟೋಗ್ತಾರೆ, ನಾವು ಒಬ್ಬಂಟಿಯಾಗಿ ಹೋಗ್ತೀವಿ, ಯಾರೂ ಇರಲ್ಲ ನಮಗೆ. ನಮ್ಗನ್ಸುತ್ತೆ ಫ್ಯಾಮಿಲಿ ಇದ್ರೂ ನಾವು ಅನಾಥ ಆಗೋಗಿದ್ದೀವಿ ಅಂತ. ಆ ಥರ ಸಮಯದಲ್ಲಿ ದೇವರು ಬಂದು ಫ್ರೆಂಡ್ಶಿಪ್ ಕೊಡೋ ಬದಲು ಸ್ವಾಮಿ ಬಂದು ನಿಂಗೆ ನಿನ್ನ ಫ್ರೆಂಡ್ಸು, ಬಂಧು ಮಿತ್ರರು, ಫ್ಯಾಮಿಲಿ ಬೇಕೋ ನಾ ಬೇಕೋ ಅಂತ ಕೇಳ್ತಾರೆ. ಬುದ್ಧಿ ಇರೋರಿಗೆ ಗೊತ್ತು ನಾವು ಯಾವತ್ತೂ ಅನಾಥರಲ್ಲ. ಸ್ವಾಮಿನೇ ಹೇಳಿದಾರದು, ನಾವು ಯಾವತ್ತೂ ಅನಾಥರಲ್ಲ. ಅನಾಥ ಅಂದರೆ ನಾಥ ಇಲ್ಲದೆ ಇರೋರು ಅಂತ. ನಮಗೆ ಸ್ವಾಮಿ ನಾಥ ಇದ್ದಾಗ ನಾವು ಹೆಂಗೆ ಅನಾಥ ಆಗ್ತೀವಿ? ಈ ವರ್ಲ್ಡಲ್ಲಿ ಯಾರಾದರೂ ಅನಾಥರಿದ್ದರೆ ಸ್ವಾಮಿನೇ ಅನಾಥರು. ಅವ್ರಿಗೆ ಯಾರು ನಾಥನೇ ಇಲ್ವಲ್ಲ. ನಾವು ಯಾವತ್ತೂ ಅನಾಥರಲ್ಲ, ಸ್ವಾಮಿ ಒಬ್ಬರೇ ಅನಾಥರು. ಅದು ಬುದ್ಧಿ ಇರೋರಿಗೆ ಮಾತ್ರ ಗೊತ್ತು. ಅವ್ರು ಹೇಳ್ತಾರೆ, ಸ್ವಾಮಿ ನನಗೆ ಬೇಡ ಸ್ವಾಮಿ, ನನಗೆ ಪರಿವಾರ ಏನು ಬೇಡ ಸ್ವಾಮಿ, ನೀವಿದ್ರೆ ಸಾಕು ನಮಗೆ. ಅವಾಗ್ಲೂ ಸ್ವಾಮಿ 3ನೇ ಶೂನ್ಯ ಕೊಡ್ತಾರೆ. ಏನದು? ನಮ್ಮ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ ಇರುತ್ತಲ್ಲ, ಅದು ನಮಗೆ ತುಂಬ ಪ್ರಿಯವಾದಂಥದ್ದು. ನಾವು ಊಟ ಬಿಡ್ತೀವಿ, ನಮ್ಮ ಸ್ವಾಭಿಮಾನ ಬಿಡಲ್ಲ, ಅದನ್ನು ಕಿತ್ಕೊಂಡ್ಬಿಡ್ತಾರೆ ಸ್ವಾಮಿ. ಮಾನ ಇರಲ್ಲ, ಮರ್ಯಾದೆ ಇರಲ್ಲ. ಹರಿಶ್ಚಂದ್ರಂಗೆ ಹೆಂಗಾಯ್ತು? ಸ್ವಂತ ಮಗನ್ನ ಫ್ಯೂನರಲ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಮಾನ ಮರ್ಯಾದೆ ತೊಗೊಂಡ್ಬಿಡ್ತಾರೆ. ಏನು ದೇವರೇ, ಎಲ್ಲ ಹೋಗ್ಬಿಟ್ಟು ನೀ ಬಾ ಅಂದರೆ ಬಂದು ನನ್ನ ಮಾನ ಮರ್ಯಾದೆನೂ ತೊಗೊಂಡಿಲ್ಲ. ನಿನಗೆ ನಿನ್ನ ಮಾನ ಮರ್ಯಾದೆ ಬೇಕೋ ನಾ ಬೇಕೋ ಅಂತ ಕೇಳ್ತಾರೆ. ಏನಪ್ಪ ಇದು ಟೆಸ್ಟು ಅಂದರೆ ಬುದ್ಧಿ ಇರೋರು ಅವಾಗ್ಲೂ ಹೇಳ್ತಾರೆ, ಸ್ವಾಮಿ ನೀವೇ ಬೇಕು ಅಂತ. ಆ 3 ಶೂನ್ಯ ಸಿಕ್ಕಿದ ಮೇಲೂ ಯಾರು ಸ್ವಾಮಿ ನೀವ್ ಬೇಕು ಅಂತಾರೋ ಅವ್ರಿಗೆ ವರ್ಲ್ಡ್ ಇನ್ ದ ಬೆಸ್ಟ್ ಟ್ರೆಷರ್ ಸಿಗತ್ತೆ. ಏನು? ಸ್ವಾಮಿ. ನಾವೆಲ್ಲ ನೋಡಿದೀವಿ, ಹನುಮಂತ ಎದೆ ಹರಿದಾಗ ರಾಮ ಕಾಣಿಸ್ತಾರಲ್ಲಿ. ನಮ್ಗೇನು ಗೊತ್ತಿಲ್ಲ ಗೊತ್ತಾ? ರಾಮ ಎದೆ ಹರಿದಾಗ ಹನುಮಂತ ಇದನ್ನಲ್ಲಿ. ಈ 3 ಶೂನ್ಯನ ಸಿಕ್ಕಿದ ಮೇಲೂ ಸ್ವಾಮಿ ನೀವ್ ಬೇಕು ಅಂದಾಗ ನಮಗ್ ಸ್ವಾಮಿ ಪ್ರೇಮ ಸಿಗತ್ತೆ, ಸ್ವಾಮಿ ಹೃದಯದಲ್ಲಿ ಜಾಗ ಸಿಗತ್ತೆ. ನಮ್ಮ ಹೃದಯದಲ್ಲಿ ಸ್ವಾಮಿಗೆ ಜಾಗ ಇದೆ, ಅದೇ ನಮಗೂ ಸ್ವಾಮಿ ಹೃದಯದಲ್ಲಿ ಜಾಗ ಸಿಗತ್ತೆ. ಅವಾಗ ನಮ್ಮ ಪ್ರೇಮ ಸತ್ಯವಾದ ಪ್ರೇಮ. ಅವಾಗ ನಮ್ಮ ಜೀವನ ಸಾರ್ಥಕವಾಗತ್ತೆ. ನಮ್ಮ ಪ್ರಾರ್ಥನೆ ಇಷ್ಟೇ ಇರಬೇಕು, ಸ್ವಾಮಿ ನಮ್ಗೆ ಆ ಥರ ಪ್ರೇಮ ಸಿಗಲಿ. ಯಾವ ಥರ ಪ್ರೇಮ? ಯಾರಿಗೂ ಅರ್ಥ ಆಗದೆ ಇರಲಿ ಸ್ವಾಮಿ, ಪರವಾಗಿಲ್ಲ, ನಿಮ್ಗೆ ಅರ್ಥ ಆದರೆ ಸಾಕು ಸ್ವಾಮಿ. ನಮ್ಮ ಪ್ರೇಮ ಹೇಗಿದೆ ಅಂದರೆ ನಿಮ್ಮ ಬಿಟ್ಟು ಇನ್ಯಾರಿಗೂ ಅರ್ಥ ಆಗಲ್ಲ ಸ್ವಾಮಿ, ಬಟ್ ನನಗೆ ಪರವಾಗಿಲ್ಲ ಅದು, ಯಾಕಂದ್ರೆ ನಿಮಗೆ ಗೊತ್ತಿದ್ರೆ ನನಗೆ ಸಾಕು ಸ್ವಾಮಿ. ಹಮ್ಕೋ ತುಮ್ಸೆ ಪ್ಯಾರ್ ಕಿತ್ನಾ ಸ್ವಾಮಿ. ಸುನ್ ಲೋ दिल की पुकार, सुन लो कितना हमको तुमसे प्यार कितना, साई तुम ही जानते, साई तुम ही जानते, दिलों की धड़कन तुम हो साई, दिलों की धड़कन तुम हो साई,
कितना, हमको तुमसे प्यार कितना, साई तुम ही जानते, साई तुम ही जानते, दिलों की धड़कन तुम हो साई, दिलों की धड़कन तुम हो साई, तुम हमारे प्राण हो, तुम हमारे प्राण हो, हमको तुमसे प्यार है, हमको तुमसे प्यार है, We love you, dearest Lord, we love you, we love you, dearest Lord, we love you, we love you, dearest Sai, we love you. Sri Sai Ram. I think we are all enjoying this fantastic music. There's so much of love pouring every corner of this hall. I think Mangalore is very lucky today that we have a group of singers from Puttaparthi, Prashanti Nilayam, who have direct training from Bhagavan for singing such beautiful music. I am absolutely overwhelmed. I have no words to speak. My heart is filled with joy. Anyway, as a formality, on behalf of everyone assembled here, on behalf of the Dakshina Kannada Satya Sai Seva organization, gentlemen, I would like to thank you, profusely thank you for coming here and giving us so much love. I am overwhelmed. You have given us so much love, so much love. It's pouring out here. Thank you very much. I'll take the liberty of requesting you to come to Mangalore at least once in 2-3 years. Please come and give us the joy that you are getting every day in Prashanti Nilayam. At least once in a while you come here and spend some time with us. Thank you very much again. Let me also thank Swami for sending you here and making you all part of this 90th birthday celebrations. I would like to wish to thank Venkat Gosavi, our Vice President, who has taken the time out to be here with us. He is also absolutely overjoyed. I was sitting with him and he was enjoying every minute of the program. I would like to thank Mr. Uday Dharmastal, who kept us spellbound for about an hour, talking about his experiences and talking about the organization. Arvind Balasubramaniam, what can I say about him? He has given us so much joy, so much of experiences he has shared with us. I think he is a walking dictionary, I can say. He knows so much about, so many stories he has. I think he should come here every year, It will be difficult for them to come every year. I would love to have them here every year, but at least Arvind can come at least once a year. Our event managers, I think they have done a splendid job. Do you all agree? They have done a splendid job. Illuminati Productions, led by Ajay Baliga and team. But for this technology, I was very, very keen that this year's program, this 90th birthday celebration, should be with technology. And they have used technology to the brim. And our Prashanti Bhajan group was saying, even the music, the sound, everything was very good. Agree? Yes, thank you. My good friend Adige Balakrishna Shanai is given us all the prasadam that we are going to be having. We had in the evening and what we are going to be having in the night today after the program. So thank you, Mr. Shanai. I wish to thank the hall management, Sanganiketan Hall. They have fully cooperated with us. Let me thank the conveners of all the samitis, office bearers of all the samitis, and members of the Sai family, all the district level office bearers, state level office bearers,